ಹರೇ ಕೃಷ್ಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ವ್ಯಕ್ತಿಯ ಕರೆಂಟ್ ಎನರ್ಜೀಸ್, ಕರೆಂಟ್ ಫೀಲಿಂಗ್ಸ್ ನಿಮಗೋಸ್ಕರ ಏನಿದೆ, ಅವರು ನಿಮ್ಮ ಬಗ್ಗೆ ಏನೆಲ್ಲ ಫೀಲ್ ಮಾಡ್ತಾ ಇದ್ದಾರೆ, ಏನೆಲ್ಲ ಹೇಳಬೇಕು ಅನ್ಕೊಳ್ತಾ ಇದ್ದಾರೆ. ಹೊರಗಡೆಯಿಂದ ಅವರು ನಿಮಗೆ ತುಂಬ ಕೆಟ್ಟವರಾಗಿ ಕಾಣಿಸ್ತಾ ಇರಬಹುದು, ಹೊರಗಡೆಯಿಂದ ನಾಟಕೀಯವಾಗಿ ಕಾಣಿಸ್ತಾ ಇರಬಹುದು, ಹೊರಗಡೆಯಿಂದ ಅವರು ಏನಿದ್ದಾರೆ ಒಳಗಡೆಯಿಂದ ಅದಿಲ್ಲ. ಸೊ ಅವರ ಒಂದು ಇನ್ನರ್ ಫೀಲಿಂಗ್ಸ್ ಏನಿದೆ, ಅವ್ರು ನಿಮ್ಮ ಪ್ರಿಟೆಂಡ್ ಮಾಡ್ತಾ ಇದ್ದಾರಾ ಅಥವಾ ನಿಜವಾಗ್ಲೂ ಅವ್ರಿಗೆ ರಿಯಲೈಸ್ ಆಗಿದೆಯಾ, ಅಥವಾ ಕನ್ಫ್ಯೂಸ್ ಮಾಡ್ತಾರಾ ಅಥವಾ ಮತ್ತೆ ಬರ್ತಾರಾ? ಸುಮಾರು ಕ್ವಶನ್ಸ್ಗಳಿರುತ್ತೆ, ಸುಮಾರು ಗೊಂದಲಗಳಿರುತ್ತೆ. ಎಲ್ಲ ಗೊಂದಲಗಳಿಗೂ ಉತ್ತರ ಸಿಗುತ್ತಾ ಈ ಒಂದು ರೀಡಿಂಗಲ್ಲಿ ಅಂತ ನೋಡೋಣ. ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೇಟ್ ಆಗುವಂಥದ್ದು. ಪರ್ಸನಲ್ ರೀಡಿಂಗ್ ಯಾರಿಗೆಲ್ಲ ಬೇಕೋ ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಪನ್ ಮೈಂಡೆಡಿಂದ ಈ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸ್ನೇಟ್ಸ್ ಟು ಯು. ಆ್ಯಂಡ್ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂತ ಹೇಳ್ತಾ, ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಸೊ ಗೈಸ್, ಈ ಒಂದು ಫಿಲ್ಮ್ನ ನೋಡ್ತಾ ನಿಮ್ಮ ವ್ಯಕ್ತಿಯ ಹೆಸರನ್ನ 3 ಬಾರಿ ತಗೊಳ್ಳಿ, ಸೊ ದಟ್ ನೀವು ಅವರ ಒಂದು ಎನರ್ಜೀಸ್ಗೆ ಕನೆಕ್ಟ್ ಆಗ್ತೀರಾ. ಸೊ ನಿಮಗೆ ಅಕ್ಯುರೇಟ್ ಆಗಿ ನಿಮಗೆ ರೀಡಿಂಗ್ ಅನ್ನೋದು ಸಿಗುತ್ತೆ ಆ್ಯಂಡ್ ಆನ್ಸರ್ಸ್ಗಳು ಸಿಗುವಂತಹ ಚಾನ್ಸಸ್ 90% ಇರುತ್ತೆ. ಓಕೆ, ಲೈಫ್ ಅಂದ್ಕೊಂಡಂತೆ ನಡೀತಾ ಇಲ್ಲ. ಹೇಗೆ ಪ್ಲ್ಯಾನ್ ಮಾಡಿದ್ರಿ ಹಾಗೆ ನಡೀತಾ ಇಲ್ಲ. ಹೇಗೆಲ್ಲ ಬದುಕಬೇಕು ಅಂದ್ಕೊಂಡಿದ್ರಿ ಅದ್ಯಾವುದೂ ಆಗ್ತಾ ಇಲ್ಲ. ಎಲ್ಲವೂ ತಲೆ ಕೆಳಗಾಗ್ತಾ ಇದೆ, ಉಲ್ಟಾ ಆಗ್ತಾ ಇದೆ. ಏನು ಅಂದ್ಕೊಂಡಿದ್ದೀರಾ ಅದರ ವಿರುದ್ಧವಾಗಿ ನಡೀತಾ ಇದೆ ಅನ್ನೋ ಒಂದು ಮೈಂಡ್ಸೆಟ್ ನಿಮ್ಮದಿದೆ. ನಿಮ್ಮ ಒಂದು ನೆಗೆಟಿವ್ ಥಾಟ್ಸ್ ಇಲ್ಲಿ ಜಾಸ್ತಿ ಇದೆ. ಸೊ ನೀವು ಏನು ಥಿಂಕ್ ಮಾಡ್ತಾ ಇದ್ದೀರಾ ಅದನ್ನೇ ಇಲ್ಲಿ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ತುಂಬ ಹಾನೆಸ್ಟಿ ಕಾಣಿಸ್ತಾ ಇದೆ. ಆ್ಯಂಡ್ ಕೆಲವರು ಇಲ್ಯೂಷನ್ನಲ್ಲಿ ಇದ್ದಾರೆ, ಭ್ರಮೆಯಲ್ಲಿದ್ದಾರೆ, ಅದು ಕೂಡ ಕಾಣಿಸ್ತಾ ಇದೆ. ಲಾಯಲ್ಟಿ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ನೀವು ನಿಮ್ಮ ಎನರ್ಜೀಸ್ ನೋಡೋದಾದರೆ, ಈ ವ್ಯಕ್ತಿನ ಪಡ್ಕೊಳ್ಳೋದಕ್ಕೋಸ್ಕರ ನಾನು ಯಾವ ಹಂತಕ್ಕೆ ಬೇಕಾದರೂ ಹೋಗ್ತೀನಿ, ಏನು ಬೇಕಾದರೂ ಮಾಡ್ತೀನಿ. ಇಫ್ ಯು ಆರ್ ಥಿಂಕಿಂಗ್ ಇನ್ ಅ ರಾಂಗ್ ವೇ, ಅಂದರೆ ಯಾವುದೇ ಮಾರ್ಗ ಇರಲಿ ಅದು ಸರಿನೋ ತಪ್ಪು ನನಗೆ ಬೇಕಿಲ್ಲ, ನಾನು ಪಡ್ಕೊಂಡೇ ತೀರ್ತೀನಿ ಅಂತ ನೀವೇನಾದರೂ ಇಲ್ಲಿ ಯೋಚಿಸ್ತಾ ಇದ್ದರೆ ದಯಮಾಡಿ ಆ ಥರದ ಒಂದು ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ ಹೋಗಬೇಡಿ. ಐ ನೋ ತುಂಬ ಎಫರ್ಟ್ ಹಾಕಿರ್ತೀರಾ, ತುಂಬಾ ಕಷ್ಟ ಅಂತ ಅಂದ್ಕೊಂಡಿರ್ತೀರ. ಅಂದ್ಕೊಂಡದ್ದು ನಡೀತಾ ಇಲ್ಲ ಅಂದಾಗ, ಎಲ್ಲವೂ ರಿವರ್ಸ್ ಆಗ್ತಾ ಇದೆ ಅಂದಾಗ ನಿಮ್ಗನ್ಸುತ್ತೆ ಎಂಥದೇ ಸಂದರ್ಭ ಬಂದರೂ ಏನೇ ಆಗಲಿ ನಾನು ಇವ್ರನ್ನ ಪಡ್ಕೊಂಡೇ ತೀರಬೇಕು. ಜಾಸ್ತಿ ಅಟ್ಯಾಚ್ಮೆಂಟಿಗೆ, ಜಾಸ್ತಿ ಓವರ್ ಅಬ್ಸೆಷನ್ನಿಗೆ ಡೆಸ್ಪರೇಟ್ ಆಗಿ ಪಡ್ಕೊಂಡೇ ಬಿಡಬೇಕು ನಾನು, ನನಗೆ ಬೇಕು, ಬಿಟ್ಟಿರೋಕ್ಕಾಗಲ್ಲ ಅನ್ನೋ ಒಂದು ಡೆಸ್ಪರೇಷನ್ಗೆ ಹೋಗಬೇಡಿ. ಸೊ ಸದ್ಯಕ್ಕೆ ನಿಮ್ಮ ಒಂದು ಎಮೋಷನ್ಸ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಐ ನೋ ಫುಲ್ ಮೂನ್ ಎನರ್ಜೀಸ್ ಇರೋದ್ರಿಂದ ಕೆಲವೊಂದಷ್ಟು ಮೂಡ್ ಸ್ವಿಂಗ್ಸ್, ಎಮೋಷ್ನಲ್ ಇಂಬ್ಯಾಲೆನ್ಸ್, ಹೇಳ್ದೆ ಕೇಳದೆ ನೆನಪಾಗುವಂಥದ್ದು, ಅಳು ಬರುವಂಥದ್ದು ಇದೆಲ್ಲ ಆಗ್ತಾ ಇರುತ್ತೆ. ಬಟ್ ಮೆಡಿಟೇಷನ್ ಕಡೆ ಜಾಸ್ತಿ ಫೋಕಸ್ ಮಾಡಿ. ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮ ಡೆಸ್ಟಿನಲ್ಲಿ ಇದ್ದೇ ಇದ್ದಾರೆ. ಸೊ ಆ ಎನರ್ಜೀಸ್ ನಂಗೆ ಕಾಣಿಸ್ತಾ ಇದೆ. ಬಟ್ ಒಳ್ಳೆ ರೀತಿಯಲ್ಲಿ ಪ್ರಯತ್ನ ಪಡಿ. ಯಾರಿಗೂ ನೋವು ಕೊಡಬೇಕು ಅಂತ ಅಂದ್ಕೋಬೇಡಿ. ಆ್ಯಂಡ್ ನಿಮಗೂ ಸಹ ನೀವು ನೋವು ಕೊಟ್ಕೋಬೇಡಿ. ಅವರನ್ನು ಪಡ್ಕೊಳ್ಳೋದಕ್ಕೆ ನಾನು ಎಂಥ ಹಂತಕ್ಕೂ ನನಗೆಷ್ಟೇ ನೋವಾದರೂ ಪರವಾಗಿಲ್ಲ ಅನ್ನೋ ಹಂತಕ್ಕೂ ಕೂಡ ಕೆಲವ್ರು ಹೋಗ್ತೀರಾ. ಸೊ ಅದನ್ನು ಮಾಡ್ಕೋಬೇಡಿ. ನಿಮಗೆ ನೋವಾದರೆ ನಿಮ್ಮ ಸೋಲ್ಗೆ ನೋವಾಗುತ್ತೆ. ಸೊ ದಟ್ಸ್ ನಾಟ್ ಸೋಲ್ ಪರ್ಪಸ್. ಓಕೆ, ಒಬ್ರಿಗೋಸ್ಕರ ಒಬ್ಬರನ್ನ ಖುಷಿಯಾಗಿ ಇಟ್ಕೊಳ್ಳೋದಕ್ಕೆ ನಮ್ಮನ್ನೇ ನಾವು ಕಳ್ಕೊಳ್ಳುವಂಥದ್ದು, ನಮ್ಮನ್ನೇ ನಾವು ದುಃಖಪಡಿಸ್ಕೊಳ್ಳುವಂಥದ್ದು, ಇಟ್ಸ್ ನಾಟ್ ಗುಡ್ ಫಾರ್ ಅವರ್ ಲೈಫ್ ಪರ್ಪಸ್. ಸೊ ನಿಮ್ಮ ಸೋಲ್ ಪರ್ಪಸ್ ಆಲ್ವೇಸ್ ವಾಂಟ್ಸ್ ಟು ಬಿ ಹ್ಯಾಪಿ. ಆ್ಯಂಡ್ ಇಲ್ಲಿ ನೀವು ಶ್ರಿಂಕ್ ಆಗ್ತಾ ಇದ್ದೀರಾ. ದಟ್ ನಿಮ್ಮನ್ನೇ ನೀವು ಸುಟ್ಕೊಂಡು, ನಿಮ್ಮ ಭಾವನೆಗಳನ್ನೇ, ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ನೇ ಕಳ್ಕೊಂಡು ಆ ವ್ಯಕ್ತಿಗೋಸ್ಕರ ಬದುಕ್ತೀನಿ ಅಂತಂದರೆ ದಟ್ ವೋಂಟ್ ವರ್ಕ್. ನೀವು ನಿಮಗೆ ಎಷ್ಟು ನೋವು ಕೊಟ್ಕೊಳ್ತೀರಾ ಅಷ್ಟೇ ನೋವು ನಿಮ್ಮ ವ್ಯಕ್ತಿ ಕಡೆಯಿಂದನೂ ಸಿಗುತ್ತೆ. ಸೊ ಅದನ್ನು ಮಾಡೋದಕ್ಕೆ ಹೋಗಬೇಡಿ. ಸೊ ಚೂಸ್ ಯುವರ್ ಸೆಲ್ಫ್ ಫಸ್ಟ್. ನಿಮ್ಮನ್ನು ಆಯ್ಕೆ ಮಾಡ್ಕೊಳ್ಳಿ. ನೋಡೋಣ ನಿಮ್ಮ ವ್ಯಕ್ತಿಯ ಭಾವನೆಗಳನ್ನು. ಓಕೆ, ಈ ವ್ಯಕ್ತಿ ನಿಮಗೆ ಚಾಕ್ಲೇಟ್ಸ್ ಇಷ್ಟ, ನಿಮಗೆ ಸ್ವೀಟ್ಸ್ ಇಷ್ಟ ಅಂತ ಅದನ್ನು ಜಾಸ್ತಿ ಇತ್ತೀಚೆಗೆ ಅವರು ತಿಂತಾ ಇದ್ದಾರೆ, ಅದನ್ನು ಬಳಕೆ ಮಾಡ್ತಾ ಇದ್ದಾರೆ. ಆ್ಯಂಡ್ ದೇ ಆರ್ ಮಿಸ್ಸಿಂಗ್ ಯು. ಆ್ಯಂಡ್ ನಿಮ್ಮ ಪ್ರೆಸೆನ್ಸ್ನ ಮಿಸ್ ಮಾಡ್ತಾ ಇದ್ದಾರೆ, ನಿಮ್ಮ ಒಂದು ಫ್ರೇಗ್ರೆನ್ಸ್ನ ಮಿಸ್ ಮಾಡ್ತಾ ಇದ್ದಾರೆ. ನೀವು ಅವ್ರ ಜೊತೆಗಿದ್ದಾಗ ಒಂದು ಫ್ರೇಗ್ರೆನ್ಸ್ ಅವ್ರಿಗೆ ಫೀಲ್ ಮಾಡಿಸ್ತಾ ಇದ್ರಿ.
ಅಥವಾ ನಿಮ್ಮ ಒಂದು ಪರ್ಫ್ಯೂಮ್ ಯೂಸ್ ಮಾಡುವಂಥ ಪರ್ಫ್ಯೂಮ್ ಆಗಿರಬಹುದು, ನಿಮ್ಮ ಪ್ರೆಸೆನ್ಸ್ ಇರಬಹುದು, ನಿಮ್ಮ ಪೀಸ್ ಆಫ್ ಮೈಂಡ್ ಇರಬಹುದು, ನಿಮ್ಮ ಒಂದು ಟಚ್ ಇರಬಹುದು, ನಿಮ್ಮ ಒಂದು ಫಿಸಿಕಲ್ ಟಚ್ ಇರಬಹುದು. ಸೊ ದಿಸ್ ಪರ್ಸನ್ ಈಸ್ ಮಿಸ್ಸಿಂಗ್ ಆಲ್ ಯುವರ್ ಪ್ರೆಸೆನ್ಸ್ ಆ್ಯಂಡ್ ಯುವರ್ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಕಂಪ್ಲೀಟಾಗಿ ಇವ್ರು ನಿಮ್ಮ ಬಗ್ಗೆನೇ ಯೋಚಿಸ್ತಾ ಇದ್ದಾರೆ. ಸೊ ಹಾಗಾಗಿ ನಿಮಗೆ ಅವರ ಎನರ್ಜೀಸ್ ತುಂಬಾ ಜಾಸ್ತಿ ಬರ್ತಾ ಇದೆ ಇತ್ತೀಚೆಗೆ. ಎಷ್ಟೇ ನೀವು ಮೂವ್ ಆನ್ ಆಗಬೇಕು ಅಂತಂದರೂ ಕೂಡ ಅವರ ನೆನಪುಗಳು ಜಾಸ್ತಿ ಜಾಸ್ತಿ ಬರ್ತಾ ಇದೆ. ಸಮ್ವೇರ್ ಈ ವ್ಯಕ್ತಿ ನೀವು ಅವರ ಲೈಫಿಗೆ ಬ್ಲೆಸ್ಸಿಂಗ್ಸ್ ಈಗ ರಿಯಲೈಸ್ ಮಾಡ್ತಾ ಇರುವಂಥದ್ದು. ಬಟ್ ಅರ್ಲಿಯರ್ ಈ ವ್ಯಕ್ತಿ ಫೀಲ್ ಮಾಡ್ತಾ ಇದ್ದಿದ್ದು ನಿಮ್ಮನ್ನ ಬರ್ಡನ್ ಅಂತ ಹೇಳಿ. ಇವ್ರನ್ನ ಯಾಕಾದರೂ ಇಷ್ಟಪಟ್ಟೆ, ಇವ್ರು ನನ್ನ ಲೈಫಿಗೆ ತುಂಬ ಬರ್ಡನ್ ಆಗಿ ಬರ್ತಾ ಇದ್ದಾರೆ, ಹೊರೆಯಾಗಿ ಬರ್ತಾ ಇದ್ದಾರೆ. ಜಸ್ಟ್ ಬಿಕಾಸ್ ಬೇರೆದವರ ಮಾತುಗಳನ್ನ ಕೇಳಿ, ಬೇರೆದವರ ಮಾತುಗಳಿಂದ ಇನ್ಫ್ಲೂಯೆನ್ಸ್ ಆಗಿ ಈಗ ಅವ್ರಿಗೆ ರಿಯಲೈಸ್ ಆಗ್ತಾ ಇದೆ, ಎಸ್ ನಾನು ಬೇರೆದವ್ರ ಮಾತು ಕೇಳಿಬಿಟ್ಟೆ, ಕೇಳಿ ಹೇಗೆಲ್ಲ ನಡ್ಕೊಂಡ್ಬಿಟ್ಟೆ. ಸೊ ಅವರಿಗೆ ರಿಯಲೈಸ್ ಆಗ್ತಾ ಇದೆ ಆ್ಯಂಡ್ ಅದೆಲ್ಲ ರಿಯಲೈಸ್ ಆಗಿ ನಿಮ್ಮ ಹತ್ರ ಅಪಾಲಜಿ ಕೇಳಬೇಕು, ಕ್ಷಮೆ ಅನ್ನೋದನ್ನು ಕೇಳಬೇಕು ಆ್ಯಂಡ್ ಅದನ್ನು ತುಂಬ ಡೆಸ್ಪ್ರೇಟ್ ಆಗಿ ಎಲ್ಲವನ್ನು ಇವತ್ತೇ ಸರಿ ಮಾಡಬೇಕು, ಎಲ್ಲವನ್ನು ಈಗಲೇ ಸರಿ ಮಾಡಬೇಕು ಅನ್ನೋ ಒಂದು ಕಾತರ ಕಾಡ್ತಾ ಇದೆ. ಇವತ್ತು ನಾನು ಮಾತಾಡ್ಬಿಡ್ತೀನಿ, ನಾಳೆ ಎಲ್ಲವೂ ಸರಿ ಹೋಗ್ಬಿಡುತ್ತೆ, ಐ ಹ್ಯಾವ್ ಟು ಫಿಕ್ಸ್, ನಾನು ಈಗಲೇ ಎಲ್ಲ ಸರಿ ಮಾಡ್ಕೋಬೇಕು ಅಂತ ತುಂಬ ಡೆಸ್ಪ್ರೇಟ್ ಆಗಿದ್ದಾರೆ. ಬಟ್ ತುಂಬ ನೋವು ಪಟ್ಕೊಂಡಿರುವಂತಹ ಮನಸ್ಸುಗಳಿದು. ಅವರು ನೋವು ತಿಂದಿದ್ದಾರೆ, ನಿಮಗೂ ನೋವು ಕೊಟ್ಟಿದ್ದಾರೆ. ಬೇಗ ಒಂದು ಕ್ಷಮೆ ಮುಖಾಂತರ ಅಥವಾ ಒಂದು ಯಾವುದೋ ಒಂದು ಸಾರಿ ಕೇಳಿದ ತಕ್ಷಣ ಗಾಯ ಮಾಸೋದಿಲ್ಲ. ಹಾಗಾಗಿ ನೀವು ಅದನ್ನು ಹೇಗೆ ರಿಯಾಕ್ಟ್ ಮಾಡ್ತೀರಾ, ನಾನು ಹೋಗಿ ನನ್ನ ವ್ಯಕ್ತಿ ಜೊತೆ ಮಾತಾಡಿದ್ರೆ ಅದನ್ನು ಹೇಗೆ ತಗೊಳ್ತಾರೆ, ಹೇಗೆ ರಿಯಾಕ್ಟ್ ಮಾಡ್ತಾರೆ, ಮತ್ತೆ ನಾಟಕ ಮಾಡ್ತಾ ಇದ್ದೀನಾ ಅಂತ ತಿಳ್ಕೊಳ್ತಾರಾ, ಹೇಗೆ ಏನು ಅಂತ ಸ್ವಲ್ಪ ಹಿಂದೇಟಾಗ್ತಾ ಇದ್ದಾರೆ, ಕನ್ಫ್ಯೂಷನ್ಸಲ್ಲಿದ್ದಾರೆ ಈ ವ್ಯಕ್ತಿ. ಆ್ಯಂಡ್ ಅವರಿಗೆ ಫೀಲ್ ಆಗ್ತಾ ಇದೆ ದಟ್ ಎಂಥದೇ ಪರಿಸ್ಥಿತಿನಲ್ಲೂ ಏನೇ ಆದ್ರೂ ಬೇರೆ ಯಾರೇ ಅವ್ರ ಲೈಫಲ್ಲಿ ಬಂದರೂ ಕೂಡ ನಿಮ್ಮನ್ನು ರೀಪ್ಲೇಸ್ ಮಾಡೋದಕ್ಕಾಗೋದಿಲ್ಲ. ನಿಮ್ಮ ಒಂದು ಪ್ಲೇಸ್ ಏನಿದೆ ಅದು ಯಾರಿಂದನೂ ಫುಲ್ಫಿಲ್ ಆಗೋದಿಲ್ಲ ಅಂತ ಈ ವ್ಯಕ್ತಿ ರಿಯಲೈಸ್ ಆಗಿದೆ, ಫೀಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇವರಿಗೆ ಇತ್ತೀಚೆಗೆ ತುಂಬ ಏಂಜಲ್ಸ್ ಮೇಲೆ, ಆಮೇಲೆ ಸ್ಪಿರಿಚುವಾಲಿಟಿ ಕಡೆ ಸ್ವಲ್ಪ ಬಿಲೀಫ್ ಬಂದಿದೆ. ಈಗ ಇತ್ತೀಚೆಗೆ ಇವ್ರ ಗಾರ್ಡಿಯನ್ ಏಂಜಲ್ ಈ ಥರದಲ್ಲಿ ಇವ್ರಿಗೆ ನಂಬಿಕೆ ಅನ್ನೋದು ಬರ್ತಾ ಇದೆ ಆ್ಯಂಡ್ ಇವರ ಒಂದು ಗಾರ್ಡಿಯನ್ ಏಂಜಲ್ಗೆ ಕನೆಕ್ಟ್ ಆಗ್ತಾ ಇದ್ದಾರೆ. ಹಾಗಾಗಿ ಒಂದು ಕ್ಲಿಯರ್ ಆಗಿ, ಕ್ಲಾರಿಟಿಯಾಗಿ, ಪಾಸಿಟಿವ್ ಆಗಿ ಯೋಚನೆ ಮಾಡುವಷ್ಟು ಸಾಮರ್ಥ್ಯ ಈ ವ್ಯಕ್ತಿಗೆ ಬರ್ತಾ ಇದೆ. ಸೊ ನನ್ನ ಲೈಫಲ್ಲಿ ಯಾರು ಒಳ್ಳೆಯವರು, ಯಾರು ಲೆಸನ್ ಆಗಿ ಬಂದಿದ್ರು, ಯಾರು ಬ್ಲೆಸ್ಸಿಂಗ್ ಆಗಿ ಬಂದಿದ್ರು ಅನ್ನೋ ಒಂದು ಕ್ಲಾರಿಟಿ ಇವರಿಗೆ ಇವರ ಒಂದು ಗಾರ್ಡಿಯನ್ ಏಂಜಲ್ಸ್ ಇಂದ ಸಿಗ್ತಾ ಇದೆ. ಆ್ಯಂಡ್ ಆ ಒಂದು ಕ್ಲಾರಿಟಿಯಿಂದ, ಆ ಒಂದು ಫೀಲಿಂದ ಈಗ ಫೀಲ್ ಮಾಡ್ತಾ ಇರುವಂಥದ್ದು, ಎಸ್ ನಾನು ನನ್ನ ಪರ್ಸನ್ ಜೊತೆ ರೀಕನೆಕ್ಟ್ ಆಗಬೇಕು, ಎಲ್ಲವನ್ನು ಸರಿ ಮಾಡ್ಕೋಬೇಕು, ಹೇಗಾದರೂ ಮಾಡಿ ನಾನು ಬದಲಾಗಿರುವಂತಹ ವಿಚಾರನ ನನ್ನ ಪರ್ಸನ್ಗೆ ಹೇಳ್ಕೋಬೇಕು, ನನ್ನ ಪ್ರೀತಿನ ಕನ್ಫೆಸ್ ಮಾಡ್ಕೋಬೇಕು, ಎಲ್ಲವನ್ನು ಹೇಳಿ ಕ್ಷಮೆ ಕೇಳಬೇಕು, ಒಂದು ಬಾರಿ ಕ್ಷಮಿಸು ಅಂತ ಕೇಳಬೇಕು. ಸೊ ಇದೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಅರ್ಲಿಯರ್ ನಿಮ್ಮ ಮೇಲೆ ಏನೆಲ್ಲ ಆ ಒಂದು ಟಾಕ್ಸಿಸಿಟಿನ ಹೇರ್ತಾ ಇದ್ರು ಅಥವಾ ಅವರ ಒಂದು ಅಪನಂಬಿಕೆಗಳು, ಡೌಟ್ಸ್, ಪಾಸೆಸಿವ್ನೆಸ್, ತೀರಾ ಪಾಸೆಸಿವ್ ಆಗೋದು ಅಥವಾ ಅತಿಯಾಗಿ ಅನುಮಾನ ಪಡಿಸುವಂಥದ್ದು, ತೀರಾ ಉಸಿರು ಕಟ್ಟಿಸುವಂಥದ್ದು, ಅವರ ಒಂದು ಟಾಕ್ಸಿಕ್ ಬಿಹೇವಿಯರ್ ಏನೆಲ್ಲ ಇತ್ತೋ ಅದ್ರ ಮೇಲೆ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಬಟ್ ಸೆಲ್ಫ್ ಅವೇರ್ನೆಸ್ ಅಂತಲೇ ಹೇಳ್ಬೋದು. ಹೌದು, ಇಷ್ಟೆಲ್ಲ ಆಗೋದಕ್ಕೆ ನಂದು ತಪ್ಪಿರುತ್ತೆ, ನಾನು ಏನೆಲ್ಲ ತಪ್ಪು ಮಾಡಿದ್ದೀನಿ, ಏನೆಲ್ಲ ಸರಿಪಡಿಸ್ಕೋಬೇಕು, ಯಾಕೆ ಈ ಥರ ಎಲ್ಲ ಆಯಿತು, ನಂದು ತಪ್ಪಿದೆ, ಮೋಸ್ಟ್ ಆಫ್ ದಿ ಟೈಮ್ ನನ್ನದೇ 90% ತಪ್ಪಿದೆ ಇಲ್ಲಿ, ಸೊ ಅದನ್ನು ಸರಿಪಡಿಸ್ಕೋಬೇಕು ಅಂತೆಲ್ಲ ಈ ವ್ಯಕ್ತಿ ಫೀಲ್ ಮಾಡ್ತಾ ಇದ್ದಾರೆ ಆ್ಯಂಡ್ ರಿಯಲೈಸ್ ಮಾಡ್ಕೊಳ್ತಾ ಇದ್ದಾರೆ. ಅವರ ಒಂದು ಬಿಹೇವಿಯರ್ ಮೇಲೆ ಆ್ಯಂಡ್ ಅವರ ಥಿಂಕಿಂಗ್ ಪ್ರೊಸೆಸ್ ಮೇಲೆ ಅವರು ಯೋಚಿಸ್ತಾ ಇದ್ದಾರೆ, ವರ್ಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ತುಂಬ ಗಿಲ್ಟಲ್ಲಿದ್ದಾರೆ ನಿಮ್ಮ ಒಂದು ನಂಬಿಕೆನ ಮುರಿದಿರೋದಕ್ಕೆ, ನಂಬಿಕೆ ದ್ರೋಹ ಮಾಡಿರೋದಕ್ಕೆ. ಆ್ಯಂಡ್ ಕಮಿಟ್ಮೆಂಟಿಗೋಸ್ಕರ ನನ್ನ ವ್ಯಕ್ತಿ ಎಷ್ಟೊಂದು ಸತಿ ಕೇಳಿದ್ರು, ಎಷ್ಟೊಂದು ಸತಿ ಹೇಳಿದ್ರು, ಬಟ್ ನಾನು ಯಾವುದನ್ನು ಕೊಡಲಿಲ್ಲ ಅನ್ನೋ ಒಂದು ಗಿಲ್ಟ್, ನಿಮ್ಮ ಜೊತೆ ನಡೆದುಕೊಂಡಿರುವಂತಹ ಗಿಲ್ಟ್ ಆ್ಯಂಡ್ ನಿಮ್ಮ ಮೇಲೆ ದಿನದಿಂದ ದಿನಕ್ಕೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇಟ್ಕೊಂಡಿರುವಂತಹ ಗಿಲ್ಟ್ ಆ್ಯಂಡ್ ನಿಮ್ಮ ಮೇಲೆ, ಅವ್ರ ಮೇಲೆ ನೀವು ಇಟ್ಕೊಂಡಿರುವಂಥ ಎಕ್ಸ್ಪೆಕ್ಟೇಷನ್ಸ್ನ ಫುಲ್ಫಿಲ್ ಮಾಡ್ಕೊಳಕ್ಕೆ ಆಗಲಿಲ್ಲ ಅನ್ನೋ ಒಂದು ಗಿಲ್ಟ್, ನೀವು ಕೇಳಿರುವಂತಹ ಸಮಯನ, ನೀವು ಕೇಳಿರುವಂತಹ ಒಂದಷ್ಟು ಪ್ರೀತಿನ, ನೀವು ಕೇಳಿರುವಂತಹ ಎಮೋಷ್ನಲ್ ಸಪೋರ್ಟ್ನ ನನ್ನಿಂದ ಕೊಡೋಕ್ಕಾಗಲಿಲ್ಲ ಅಂತ ಈ ವ್ಯಕ್ತಿ ಗಿಲ್ಟಲ್ಲಿ ಇದ್ದಾರೆ. ಗಿಲ್ಟ್ ಫೀಲ್ ಮಾಡ್ತಾ ಇದ್ದಾರೆ, ಅದಕ್ಕೆಲ್ಲ ಪಶ್ಚಾತ್ತಾಪ ಪಟ್ಕೊಳ್ತಾ ಇದ್ದಾರೆ ಅವರ ಒಂದು ಮಿಸ್ಟೇಕ್ಸ್ಗಳಿಗೆ. ಆ್ಯಂಡ್ ಇವರು ಹೀಲ್ ಆಗಬೇಕು ಅಂದರೆ ನಿಮ್ಮ ಹತ್ರಕ್ಕೆ ಬರಬೇಕು ಅಂತ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ
ಒಂದು ಫಿಸಿಕಲ್ ಟಚ್ಚಲ್ಲಿ ಹೀಲ್ ಆಗಬೇಕು ಅಂತ ಫೀಲ್ ಮಾಡ್ತಾ ಇದ್ದಾರೆ. ನಾನು ಆಗಲೇ ಹೇಳಿದೆ ನಿಮ್ಮ ಒಂದು ಫಿಸಿಕಲ್ ಟಚ್‌ನ ಈ ವ್ಯಕ್ತಿ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ. ನಾಟ್ ಬಿಕಾಸ್ ಲಸ್ಟಿಂದ ಅಂತ ಅಲ್ಲ. ಇಟ್ಸ್ ಬಿಕಾಸ್ ಹಾರ್ಟ್‌ಲಿ ಮನಸ್ಸಿಂದ ನಿಮ್ಮನ್ನ ಹಗ್ ಮಾಡ್ಕೋಬೇಕು. ಮನಸ್ಸಿಂದ ನಿಮ್ಮ ಜೊತೆ ಇರಬೇಕು. ನಿಮ್ಮ ಕೈಗಳನ್ನ ಹೋಲ್ಡ್ ಮಾಡಬೇಕು. ನಿಮ್ಮನ್ನ ಹಗ್ ಮಾಡಬೇಕು. ಒಂದ್ಸತಿ ಕನ್ಫೆಸ್ ಮಾಡಬೇಕು ಅಂತೆಲ್ಲ ಇವರು ಫೀಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ಒಂದು ಫಿಸಿಕಲ್ ಟಚ್‌ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಪ್ರೆಸೆನ್ಸ್‌ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ನೀವು ಅವರ ಜೊತೆಗಿದ್ರೆ, ನಿಮ್ಮ ಒಂದು ಸಂಪರ್ಕ ಅವ್ರ ಜೊತೆಗಿದ್ರೆ ಡೆಫಿನೆಟ್ಲಿ ನಾನು ಹೀಲ್ ಆಗ್ತೀನಿ. ನಾನು ಮೊದಲಿನ ಥರ ಆಗ್ತೀನಿ. ಬಿಕಾಸ್ ಅಷ್ಟೊಂದು ಪಾಸಿಟಿವ್ ಎನರ್ಜೀಸ್ ನಿಮ್ಮ ಒಂದು ಪ್ರೆಸೆನ್ಸಲ್ಲಿ ಅವ್ರಿಗೆ ಕಾಣಿಸ್ತಾ ಇತ್ತು ಆ್ಯಂಡ್ ಫೀಲ್ ಮಾಡ್ತಾ ಇದ್ರು. ಬಟ್ ಮುಂಚೆ ಅದು ಅವ್ರಿಗೆ ರೆಕಗ್ನೈಸ್ ಆಗ್ತಾ ಇರಲಿಲ್ಲ. ಬಟ್ ನೌ ದಿಸ್ ಪರ್ಸನ್ ಈಸ್ ರಿಯಲೈಸಿಂಗ್ ಬಿಕಾಸ್ ಹಿ ಆರ್ ಶಿ ಕನೆಕ್ಟೆಡ್ ಟು ಗಾರ್ಡಿಯನ್ ಏಂಜಲ್ಸ್. ನನಗೆ ಗಾರ್ಡಿಯನ್ ಏಂಜಲ್ಸ್ ತುಂಬಾನೇ ಇಲ್ಲಿ ಎನರ್ಜೀಸ್ ಬರ್ತಾ ಇದೆ. ಬಟ್ ನೀವು ಒಂದು ನಂಗೆ ಪ್ರಶ್ನೆ ಕೇಳ್ಬೋದು, ಮೇಡಮ್ ನಾನು ಅವರ ಸೋಷಿಯಲ್ ಮೀಡಿಯಾ ಸ್ಟಾಕ್ ಮಾಡ್ತೀನಿ, ಸ್ಪೈ ಮಾಡ್ತೀನಿ, ಬಟ್ ಅಲ್ಲೆಲ್ಲ ಅವ್ರ ಪೋಸ್ಟ್‌ಗಳು ಹಾಕೋದು, ಫೋಟೋಸ್‌ಗಳು ಹಾಕೋದು ಎಲ್ಲವೂ ನೋಡಿದ್ರೆ ಅವರು ಏನು ಗಿಲ್ಟಲ್ಲಿ ಇಲ್ಲ ಅಂತ ಅನ್ಸುತ್ತೆ. ಅವ್ರು ನನ್ನ ಬಿಟ್ಟು ಹ್ಯಾಪಿಯಾಗೇ ಇದ್ದಾರೆ ಅಂತೆಲ್ಲ ನೀವು ಹೇಳ್ಬಹುದು, ಪ್ರಶ್ನೆ ಮಾಡಬಹುದು. ಬಟ್ ಅವ್ರು ಅಲ್ಲಿ ಏನು ಕಾಣಿಸ್ಕೊಳ್ತಾ ಇದ್ದಾರೆ ಅದು ಫೇಕ್ ಆಗಿದೆ. ಪ್ರಿಟೆಂಡ್ ಮಾಡ್ತಾ ಇದ್ದಾರೆ ನಾನು ಚೆನ್ನಾಗಿದ್ದೀನಿ ಅಂತ. ಬಟ್ ನೋ, ದಿಸ್ ಪರ್ಸನ್ ಇನ್ಸೈಡ್ಲಿ ಫೀಲಿಂಗ್ ಫಾರ್ ಯು. ಬಟ್ ಔಟರ್ ವರ್ಲ್ಡ್‌ಗೆ ನಾನು ಚೆನ್ನಾಗಿದ್ದೀನಿ ಅಂತ ತೋರಿಸ್ಕೊಳ್ಳೇಬೇಕು. ಬಿಕಾಸ್ ತುಂಬ ಜನ ತುಂಬ ರೀತಿಯಲ್ಲಿ ಜಡ್ಜ್ ಮಾಡಿಬಿಡ್ತಾರೆ. ಆ್ಯಂಡ್ ಸುಮಾರು ಜನದ ಒಂದು ಗೈಡೆನ್ಸ್, ಅಡ್ವೈಸ್ ಎಲ್ಲ ಕೇಳಿ ನಿಮ್ಮನ್ನ ಕಳ್ಕೊಂಬಿಟ್ಟಿದ್ದಾರೆ. ಹೀಗಾಗಿ ಜನಗಳ ಕಣ್ಣಿಗೆ, ನೋಡೋರ ಕಣ್ಣಿಗೆ ನಾನು ಚೆನ್ನಾಗಿದ್ದೀನಿ, ನನ್ನ ನೋವುಗಳನ್ನ ನಾನು ಎಲ್ಲೂ ಹೇಳ್ಕೊಳ್ಳಲ್ಲ ಅಂತ ಈ ವ್ಯಕ್ತಿ ಡಿಸೈಡ್ ಆಗಿದ್ದಾರೆ. ಹಾಗಾಗಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಮೋಸ್ಟ್ಲಿ ಅವರ ಪೋಸ್ಟ್, ಅವರ ಒಂದು ರೀಲ್ಸ್ ಇವೆಲ್ಲ ನಿಮಗೆ ಅನ್ನಿಸ್ತಾ ಇರುವಂಥದ್ದು ದಿಸ್ ಪರ್ಸನ್ ಈಸ್ ಹ್ಯಾಪಿ ಮೂವ್ ಆನ್ ಅಂತ. ಬಟ್ ಸ್ಟಿಲ್ ನೋ, ಈ ಪರ್ಸನ್ ಮೂವ್ ಆನ್ ಆಗಿಲ್ಲ. ನಿಮ್ಮ ಬಗ್ಗೆ ಯೋಚಿಸ್ತಾ ಇದ್ದಾರೆ. ಆ್ಯಂಡ್ ನೀವು ಕೆಲವೊಂದು ಸತಿ ಅಂದ್ಕೊಳ್ತಾ ಇರಬಹುದು, ಅಥವಾ ಈ ವ್ಯಕ್ತಿ ಒಂದಷ್ಟು ತಪ್ಪುಗಳನ್ನ ಮಾಡಿದ್ದಾರೆ ಅಂತಂದರೆ ಇವ್ರಿಗೆ ನಿಮ್ಮ ಮೇಲೆ ಏನೆಲ್ಲ ಒಪಿನಿಯನ್ಸ್ ಇತ್ತು, ಏನೆಲ್ಲ ಫೀಲಿಂಗ್ಸ್ ಇತ್ತು, ಏನೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇತ್ತು, ಅವರೆಲ್ಲ ನಿಮ್ಮ ಹತ್ರ ಬಂದು ಕೇಳಬೇಕಾಗಿತ್ತು. ಬಟ್ ಬೇರೆದವರ ಹತ್ರ ಹೋಗಿ ಅಡ್ವೈಸ್ನ ಕೇಳೋದಕ್ಕೆ ಶುರು ಮಾಡಿದರು. ಅಲ್ಲಿಗೆ ನಿಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರೋದಕ್ಕೆ ಶುರುವಾಯಿತು. ಅವರ ಒಂದು ಜಡ್ಜ್ಮೆಂಟ್, ಅವರ ಒಂದು ಪರ್ಸೆಪ್ಷನ್ ಇವ್ರದ್ದೇ ಅಂದ್ಕೊಂಡು, ಅವರ ಒಂದು ಥಾಟ್ಸ್, ಅವರ ಒಂದು ಅಡ್ವೈಸ್ ಇವ್ರದ್ದೇ ಅಂದ್ಕೊಂಡು ಇಲ್ಲಿ ನಿಮ್ಮನ್ನು ದೂರ ಮಾಡ್ಕೊಂಡಿರುವಂಥದ್ದು. ಬಟ್ ಅದೆಲ್ಲ ಈಗ ರಿಯಲೈಸ್ ಆಗಿದೆ. ಬಟ್ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮಗೆ ಮತ್ತೆ ಸಿಕ್ಕೇ ಸಿಗ್ತಾರೆ. ಬಟ್ ಸ್ಟಿಲ್ ಟೇಕ್ಸ್ ಟೈಮ್. ಇನ್ನೂ ಇವ್ರಿಗೆ ಹೀಲ್ ಆಗೋದಿದೆ, ರಿಯಲೈಸ್ ಆಗೋದಿದೆ. ಹಾಗಂತ ಈ ರೀಡಿಂಗ್ ಮುಗಿದ ತಕ್ಷಣ ನೀವು ಫೋನ್ ತೊಗೊಂಡು ಮತ್ತೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಅವರಾಗಲಿ ಬರಲಿ. ಸೊ ನಿಮ್ಮ ಕಡೆಯಿಂದ ಯಾವುದೇ ಎಫರ್ಟ್ ಬೇಡ. ಜಸ್ಟ್ ನೀವು ನಿಮ್ಮ ಕಡೆ ಫೋಕಸ್ ಮಾಡಿ. ನಿಮ್ಮ ಹಾರ್ಟ್ ಚಕ್ರ ಕಡೆ ನೀವು ಹೀಲಿಂಗ್ ಅನ್ನೋದನ್ನು ಪಡ್ಕೊಳ್ಳಿ. ನಿಮ್ಮ ಇಂಟ್ಯೂಷನ್ಸ್ ಕಡೆ ಗಮನ ಹರಿಸಿ. ನಿಮ್ಮ ಒಂದು ಕೆರಿಯರ್, ನಿಮ್ಮ ಲೈಫ್ ಅಂತಾನೂ ಇದೆ. 24/7 ಈ ವ್ಯಕ್ತಿ ಬಗ್ಗೆ ನೀವು ಯೋಚಿಸ್ತಾ ಕೂತ್ಕೋಬೇಡಿ. ಯು ಹ್ಯಾವ್ ಅ ಲೈಫ್ ಟು, ರೈಟ್? ಸೊ ಎಲ್ಲ ಎನರ್ಜಿನ ಈ ವ್ಯಕ್ತಿ ಮೇಲೆ ಹಾಕಬೇಡಿ. ಜಸ್ಟ್ ಥಿಂಕ್ ಅಬೌಟ್ ಯುವರ್ ಸೆಲ್ಫ್, ಫೀಲ್ ಫಾರ್ ಯು. ನಿಮ್ಮ ಲೈಫಲ್ಲೂ ನೀವು ನಿಮ್ಮದು ಅನ್ನೋದಿದೆ. ರಿಲೇಷನ್ಶಿಪ್ ಈಸ್ ಜಸ್ಟ್ ಅ ಪಾರ್ಟ್ ಆಫ್ ಲೈಫ್. ಜೀವನದ ಒಂದು ಭಾಗ ಅಷ್ಟೇ. ಇನ್ನೂ ಸುಮಾರು ಭಾಗಗಳಿದೆ. ಅದನ್ನೆಲ್ಲ ನೀವು ಸರಿಪಡಿಸ್ಕೋಬೇಕಾಗಿದೆ. ಅದ್ರ ಮೇಲೆ ಎಲ್ಲ ನೀವು ವರ್ಕ್ ಮಾಡಬೇಕಾಗಿದೆ. ನಿಮ್ಮ ಸ್ಪಿರಿಚುವಲ್ ಜರ್ನಿನ ನೀವು ಇಂಪ್ರೂವ್ ಮಾಡ್ಕೊಳ್ಳಿ. ನಿಮ್ಮ ಹೆಲ್ತ್ ಇಂಪ್ರೂವ್ ಮಾಡ್ಕೊಳ್ಳಿ. ನಿಮ್ಮ ಫಿನಾನ್ಸ್ ಇಂಪ್ರೂವ್ ಮಾಡ್ಕೊಳ್ಳಿ. ನಿಮ್ಮ ಕೆರಿಯರ್ ಇಂಪ್ರೂವ್ ಮಾಡ್ಕೊಳ್ಳಿ. ಫೋಕಸ್ ಆನ್ ಯುವರ್ ಸೆಲ್ಫ್ ಟು ಹೀಲ್ ಯುವರ್ ಸೆಲ್ಫ್. ಮೆಡಿಟೇಷನ್ ಈಸ್ ಮಸ್ಟ್ ಆ್ಯಂಡ್ ಶುಡ್. ಎಷ್ಟೇ ಕನ್ಫ್ಯೂಷನ್ಸ್ ಇರಲಿ, ಅಥವಾ ನೀವು ಎಷ್ಟೇ ಜನಗಳ ಹತ್ರ ಹೋಗಿ ರೀಡಿಂಗ್ಸ್ ತೊಗೊಳ್ಳಿ, ಟ್ಯಾರೋ ರೀಡಿಂಗ್ಸ್ ತೊಗೊಳ್ಳಿ, ಏನೇ ತೊಗೊಳ್ಳಿ, ಇನ್ನರ್ಲಿ ನೀವು ನಿಮ್ಮನ್ನ ಚೂಸ್ ಮಾಡ್ಕೊಳ್ಳದೆ, ನಿಮ್ಮ ಥಾಟ್ಸ್ನ ನೀವು ಅರ್ಥ ಮಾಡ್ಕೊಳ್ಳದೆ, ನೋಬಡಿ ವಿಲ್ ಹೆಲ್ಪ್. ಟ್ಯಾರೋ ಆಗಲಿ, ಕ್ಯಾಂಡಲ್ ವ್ಯಾಕ್ಸ್ ಆಗಲಿ, ಈ ಥರದ್ದೆಲ್ಲ ಗೈಡೆನ್ಸ್ ನಿಮಗೆ ರೂಟ್ನ ತೋರಿಸುತ್ತೆ, ದಾರಿನ ತೋರಿಸುತ್ತೆ. ಆ್ಯಕ್ಷನ್ಸ್ನ ನೀವೇ ಮಾಡ್ಕೋಬೇಕು. ಈ ಥರದ್ದೆಲ್ಲ ರಿಪೀಟೆಡ್ ಪ್ಯಾಟರ್ನ್ಸ್ ನಿಮ್ಮ ಲೈಫಲ್ಲಿ ಆಗ್ತಾ ಇದೆ ಅಂದರೆ ಯು ಹ್ಯಾವ್ ಟು ವರ್ಕ್ ಆನ್ ದಟ್. ನಿಮ್ಮ ಎಮೋಷ್ನಲ್ ವೆಲ್ ಬೀಯಿಂಗ್ ಮೇಲೆ ನೀವೇ ಕೆಲಸ ಮಾಡಬೇಕಾಗತ್ತೆ. ಸೊ ಥಿಂಕ್ ಅಬೌಟ್ ಯುವರ್ ಸೆಲ್ಫ್. ಜಸ್ಟ್ ಈ ವ್ಯಕ್ತಿ ಬಗ್ಗೆ ಥಿಂಕ್ ಮಾಡೋದು ಬಿಟ್ಟು ನಿಮ್ಮ ಮೇಲೆ ಫೋಕಸ್ ಮಾಡಿ. ಡೆಫಿನೆಟ್ಲಿ ಈ ವ್ಯಕ್ತಿ ಯಾವಾಗ ನೀವು ನಿಮ್ಮ ಮೇಲೆ ಫೋಕಸ್ ಮಾಡೋದಕ್ಕೆ ಶುರು ಮಾಡ್ತೀರಾ, ಈ ವ್ಯಕ್ತಿ ಆಟೋಮೆಟಿಕ್ಕಾಗಿ ನಿಮ್ಮವರೆಗೂ ಬರೋದಕ್ಕೆ ಶುರು ಮಾಡ್ತಾರೆ, ಕಾಂಟ್ಯಾಕ್ಟ್ ಮಾಡ್ತಾರೆ. ಓಕೆ, ಸೊ ಈ ರೀಡಿಂಗ್ ಕೇಳಿದೆ ಇನ್ನೇ ನನ್ನ ಪಾರ್ಟ್ನರ್ ಬರ್ತಾರೆ ಅಂತ ಮತ್ತೆ ಡೆಸ್ಪರೇಟ್ ಆಗಿ ನೀವಾಗಲೇ ಹೋಗೋದಕ್ಕೆ ಹೋಗಬೇಡಿ. ಲೆಟ್ ಹಿಮ್ ಕಮ್ ಆರ್ ಲೆಟ್ ಹರ್ ಕಮ್. ಅವರಾಗಲೇ ಬರಲಿ. ಲೆಟ್ ದೆಮ್ ಟೇಕ್ ಆ್ಯಕ್ಷನ್ಸ್. ಅಲ್ಲಿವರೆಗೂ ನಿಮ್ಮ ಬಗ್ಗೆ, ನಿಮ್ಮ ಲೈಫ್ ಕಡೆ, ನಿಮ್ಮ ಗುರಿ ಕಡೆ ಗಮನ ಇರಲಿ ಅಂತ ಹೇಳ್ತಾ, ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ.
ಆ್ಯಂಡ್ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂತ ಹೇಳ್ತಾ, ಫಾರ್ ಬೆಟರ್ ಕ್ಲಾರಿಫಿಕೇಷನ್ ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಅವಶ್ಯಕತೆ ಇದೆ ಅಂತ ಅನಿಸಿದ್ರೆ ಡೆಫಿನೆಟ್ಲಿ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನಂಬರ್ ಡಿಸ್ಕ್ರಿಪ್ಷನಲ್ಲಿದೆ, ಸೊ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.